ಸರ್, ನಾವು ಮೊದಲನೇದಾಗಿ ಹೇಳ್ಬಿಡ್ತೀನಿ, ಎಲ್ಲ ಕನ್ನಡ ಪರ ಸಂಘಟನೆಯವರು ಒಗ್ಗಟ್ಟಾಗಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇದೇ ಮುಖ್ಯಮಂತ್ರಿಗಳನ್ನ ಉದ್ಘಾಟಕರಾಗಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಯಾವುದು? ಡಿಸೆಂಬರ್ 28ನೇ ತಾರೀಕು. ಅಲ್ಲಿ ಬಂದು ಮುಖ್ಯಮಂತ್ರಿಗಳು ಹೇಳ್ತಾರೆ, ಇಲ್ಲ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ, ಕನ್ನಡಿಗರ ಪರವಾಗಿ ನಾನು ಇರ್ತೀನಿ ಅಂತೇಳಿ ನಮ್ಮೊಟ್ಟಿಗೆ ಭರವಸೆ ಕೊಟ್ಟು ಹೋಗ್ತಾರೆ. ಭರವಸೆ ಕೊಟ್ಟು ಹೋದ ನಂತರದಲ್ಲಿ 29ನೇ ತಾರೀಕು ಹೋಗಿ ಇವರು ಏನು ನಾವೇ ಅಕ್ರಮ ವಲಸಿಗರು ಅಂತಲೇ ಹೇಳ್ತೀವಿ. ಯಾಕಂದರೆ ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಬಂದು ಏನು 2021-22ರಿಂದ ಕೊಗಿಲು ಅಂತೇಳಿ ಬಡಾವಣೆ, ಯಲಹಂಕದ ಕೊಗಿಲು ಬಡಾವಣೆಯಲ್ಲಿ ಏನು ಸರ್ಕಾರಿ ಜಮೀನಿನಲ್ಲಿ ಇವರು ಟೆಂಟ್ಗಳನ್ನ ಕಟ್ಕೊಂಡಿರ್ತಾರೆ. ಸ್ಟಾರ್ಟಿಂಗು ಒಂದು 10 ಆಗುತ್ತೆ, ತದನಂತರದಲ್ಲಿ ಒಂದು 180-150 ಟೆಂಟ್ಗಳ ತನಕ ಹೋಗುತ್ತೆ. ಇದೇ ಸರ್ಕಾರ ಡಿಸೆಂಬರ್ 20ನೇ ತಾರೀಕು ಆ ಟೆಂಟನ್ನು ತೆರವು ಮಾಡ್ತಾರೆ. ಇವರು ಅಕ್ರಮ ವಲಸಿಗಾರರು ಸರ್ಕಾರಿ ಜಾಗದಲ್ಲಿದ್ದಾರೆ ಅಂತೇಳಿ. ಆದರೆ ಅದನ್ನು ಟೆಂಟನ್ನು ತೆರವು ಮಾಡಿ 29ನೇ ತಾರೀಕು ಮಾನ್ಯ ವಸತಿ ಸಚಿವರಾದ ಜಮೀರ್ ಅಹ್ಮದ್ ಅವರು ಮುಖ್ಯಮಂತ್ರಿಗಳು ಸಭೆ ಮಾಡಿ ಅವರಿಗೆ ನಿವೇಶನ ಕೊಡ್ತೀವಿ ಅನ್ನೋದಾದರೆ ಇವರು ತೆರವು ಯಾಕೆ ಮಾಡಬೇಕಿತ್ತು? ಅಂದರೆ ಕನ್ನಡಿಗರ ಕಣ್ಣೊರೆಸೋ ತಂತ್ರನ ಇದು. ನಾವು ಅವ್ರನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತೀವಿ. ಯಾವ ರೀತಿ ಆಹ್ವಾನ ಮಾಡ್ತೀವಿ ಅಂದರೆ, ಮುಖ್ಯಮಂತ್ರಿಗಳು ನಮ್ಮ ಕನ್ನಡಿಗರು ಕನ್ನಡಕ್ಕೋಸ್ಕರ ಇವರು ನಮಗೂ ಏನಾರು ಕನ್ನಡದ ಪರವಾಗಿರ್ತಾರೆ ಅಂತೇಳಿ ಕನ್ನಡ ರಾಮಯ್ಯ ಅಂತೇಳಿ ನಾವು ಅವ್ರನ್ನ ಆಹ್ವಾನ ಮಾಡ್ತೀವಿ ವೇದಿಕೆಗೆ. ಅದನ್ನು ಒಂದೇ ದಿನದಲ್ಲಿ ಮರೆತು ಇನ್ನು ನಮ್ಮ ಬೇರೆ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಡಬಲ್ ಸ್ಟ್ಯಾಂಡ್ ಅಂತಾರೆ ಇದನ್ನು, ಆಯಿತಾ? ಏನು ಈ ಡಬಲ್ ಸ್ಟ್ಯಾಂಡ್ ಮುಖ್ಯಮಂತ್ರಿಗಳು 29ನೇ ತಾರೀಕು ವಸತಿ ನೀಡ್ತೀವಿ. ಅದು ಎಷ್ಟು ಸರ್? ಒಂದೇ ದಿನಕ್ಕೆ ವಸತಿ. ಜನವರಿ 1ನೇ ತಾರೀಕು ಎಲ್ಲ ನಿರಾಶ್ರಿತರಿಗೂ ವಸತಿ ನೀಡ್ತೀವಿ ಅನ್ನೋದಾದರೆ ಕನ್ನಡಿಗರು ಏನು ಮಾಡಿದರು ಸರ್? ನಿಮಗೆ ಯಾಕೆ ನಿಮ್ಮ ಕಣ್ಣಿಗೆ ಕೃಷ್ಣಾ ಮೇಲ್ದಂಡೆಯಲ್ಲಿ ಜಮೀನುಗಳನ್ನ ಪಡ್ಕೊಂಡು ಅವ್ರನ್ನ ನಿರಾಶ್ರಿತರು ಮಾಡಿದಿರಲ್ಲ, ಅವ್ರ ಕಣ್ಣಿಗೆ ಕಾಣ್ತಿಲ್ವಾ ಮುಖ್ಯಮಂತ್ರಿಗಳೇ ನಿಮಗೆ? ಜೊತೆಗೆ ಉತ್ತರ ಕರ್ನಾಟಕದಿಂದ ವಲಸೆ ಬಂದು ಬೆಂಗಳೂರಲ್ಲಿ ಟೆಂಟ್ಗಳನ್ನ ಕಟ್ಕೊಂಡಿದ್ದಾರಲ್ಲ, ಅವ್ರಿಗೆ ಕಣ್ಣು ಕಾಣ್ತಿಲ್ವಾ? ಅದಕ್ಕೆ ಎಲ್ಲ ಕನ್ನಡ ಪರ ಸಂಘಟನೆಯವರು ನಿಮ್ಮ ಮೇಲಿಟ್ಟಿದ್ದ ಅಭಿಮಾನ ಇವತ್ತು ಸುಳ್ಳಾಗಿದೆ. ಮುಖ್ಯಮಂತ್ರಿಗಳೇ, ನೀವು ಈ ಕೂಡಲೇ ಏನು ಈಗ ಬೆಂಗಳೂರಲ್ಲಿ ಸರ್ ಮೊನ್ನೆ ಒಂದು ನಡೆದಂಥ ನಮ್ಮ ರಕ್ಷಣಾ ವೇದಿಕೆ ನಾರಾಯಣಗೌಡರವರು ಇದ್ದಂಥ ಸಂದರ್ಭದಲ್ಲಿ ಒಂದು ವಿಚಾರ ನಡೆಯುತ್ತೆ. ಏನು? ಉತ್ತರ ಭಾರತೀಯರು ಅಶೋಕ ಹೋಟೆಲಲ್ಲಿ ಒಂದು ಸಭೆ ಮಾಡ್ತಾರೆ. ಏನು ಸಭೆ ಮಾಡ್ತಾರೆ ಅಂದರೆ, 74% ನಾವು ಉತ್ತರ ಭಾರತೀಯರಿದ್ದೀವಿ ಬೆಂಗಳೂರಲ್ಲಿ, 26% ಕನ್ನಡಿಗರಿದ್ದಾರೆ. ಅದರಿಂದ ಇದು ನಿಯೋಗ ತಗೊಂಡೋಗಿ ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ನಾವು ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತೇಳಿ ಮನವಿ ಮಾಡ್ತಾರೆ. ಇದ್ಯಾಕೆ ಮುಖ್ಯಮಂತ್ರಿಗಳ ಕಣ್ಣು ಕಾಣ್ತಿಲ್ವಾ? ಜೊತೆಗೆ ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿರ್ತಾರೆ. ಆ ವರದಿನ ಜಾರಿ ಮಾಡ್ತೀನಿ ಅಂದವರು ಯಾರೋ ಉತ್ತರ ಭಾರತೀಯ ಒಬ್ಬ ಹೋಗಿ ಇವ್ರ ಮೇಲೆ ಬಲವಾದ ಏನೋ ಇಲ್ಲ, ಈ ರೀತಿ ನೀವು ಮಾಡಿದ್ರೆ ನಮ್ಮ ಉತ್ತರ ಭಾರತೀಯರಿಗೆ ತೊಂದರೆ ಆಗುತ್ತೆ ಅಂದ ತಕ್ಷಣ ಅದನ್ನು ಯಾವುದೇ ರೀತಿಯಾಗಿ ಜಾರಿ ಮಾಡಲ್ಲ ಮುಖ್ಯಮಂತ್ರಿಗಳು. ಅಂದರೆ ಇವತ್ತು ಮುಖ್ಯಮಂತ್ರಿಗಳು ಕನ್ನಡಿಗರ ಪರವಾಗಿ ಯಾವುದೇ ನಿಲುವುಗಳು ತಗೋತಿಲ್ಲ. ಕೇವಲ ಅವರ ಮುಖ್ಯಮಂತ್ರಿ ಕುರ್ಚಿಗಾಗಿ ಇವತ್ತು ಏನು ಬೇರೆ ರಾಜ್ಯದ ಅವರ AICC ಪ್ರಧಾನ ಕಾರ್ಯದರ್ಶಿಗೆ ಒತ್ತಡಕ್ಕೋ ಇನ್ನೊಂದಕ್ಕೋ ಇಲ್ಲ ಕುರ್ಚಿಗೆ ಅಂಟ್ಕೊಂಡು ಇವತ್ತು ಕನ್ನಡಿಗರ ಮೇಲೆ ದರ್ಪ ದೌರ್ಜನ್ಯ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಇದನ್ನು ಕನ್ನಡಿಗರು ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಅದರಿಂದ ನಿಮ್ಮನ್ನು ಕನ್ನಡ ರಾಮಯ್ಯ ಅನ್ನೋ ಬದಲು ವಲಸಿಗರ ರಾಮಯ್ಯ ಅಂದರೆ ಯಾವುದೇ ರೀತಿ ತಪ್ಪಾಗಲ್ಲ. ಮುಖ್ಯಮಂತ್ರಿಗಳೇ, ಕೂಡಲೇ ನೀವೇನಾದರೂ ಏನು ಆ ಕೋಗಿಲು ಬಡಾವಣೆಯ ನೀವು ನಿರಾಶ್ರಿತರು ಅಂತ ನೀವೇನು ಹೇಳ್ತಿದ್ದೀರಾ, ಆದರೆ ನಾವು ಹೇಳ್ತೀವಿ ಅಕ್ರಮ ವಲಸಿಗರಿಗೆ ನೀವೇನಾದ್ರು ನಿವೇಶನ ಕೊಟ್ಟರೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಹೋದರೆ ಹೋಗಲಿ ತಲೆ ಹಾರಿ, ಬಿದ್ದರೆ ಬೀಳಲಿ ಮೈ ನೆತ್ತರು ಕಾರಿ, ಕನ್ನಡಿಗರ ಪರವಾಗಿದ್ದೀವಿ ಅಂತೇಳಿ ರಸ್ತೆಗಿಳಿಬೇಕಾಗುತ್ತೆ. ನಿಮ್ಮ ಸರ್ಕಾರಕ್ಕೆ ಇದು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೂಡಲೇ ಆ ವಲಸಿಗರಿಗೆ ಏನು ವಸತಿಗಳನ್ನ ಕೊಡ್ತಾ ಇದ್ದೀರಾ ಅದನ್ನ ನಿಲ್ಲಿಸಬೇಕು. ಜೊತೆಗೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿ ಮಾಡಬೇಕು ಕನ್ನಡಿಗರ ಪರವಾಗಿ ಅಂತೇಳಿ ನಿಮಗೆ ಕಸ್ತೂರಿ ಕರ್ನಾಟಕ ನ್ಯಾಯಪರ ವೇದಿಕೆ ಆಗ್ರಹ ಮಾಡ್ತಾ ಇದೆ.